4/7/2026 ಶುಕ್ರವಾರದಿಂದ ಹಿಡಿದು ಇವತ್ತು ಭಾನುವಾರ ತನಕ ನಡೆಯತಕ್ಕಂತ 40 ತಂಡಗಳು 48 ತಂಡಗಳು ಭಾಗವಹಿಸಿದ್ದು ನಿಮ್ಮ ಮುಳಬಾಗಿಲು ತಾಲೂಕಿನ ಕದಂಬ ಕಪ್ ಸಂಘಸಂದ್ರ ಇಲ್ಲಿನ ಯುವಕ ಮಿತ್ರರು ಎಲ್ಲಾ ತರಹದ ನಮ್ಮ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನಾಯಕರನ್ನು ಕೂಡ ಬಳಸ್ಕೊಂಡು ಹಾಗೂ ನಮ್ಮ ಹಿರಿಯ ಟೀಚರ್ಸ್ ಕೂಡ ಎಲ್ಲ ಪ್ರತಿಯೊಂದಕ್ಕೂ ಉಪಯೋಗಿಸ್ಕೊಂಡಿರ್ತಕ್ಕಂಥ ನಮ್ಮ ಸಂಘದ ಕ್ರೀಡಾಪಟುಗಳು ನಿಮ್ಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು. ಜೊತೆಗೆ ಬಹಳಷ್ಟು ನಾಯಕರಿದ್ದಾರೆ, ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಸಮಯ ಸ್ಫೂರ್ತಿ ಇನ್ನೂ ಬಹಳಷ್ಟು ಜನ ಇದ್ದಾರೆ. ಈ ವಿಷಯ ಕೇಳ್ತಾ ಇದ್ದೀನಿ ಅಂತ ಶ್ರೀಧರ್ ನನ್ನ ಜೊತೆಲಿ ಕ್ರಿಕೆಟ್ ಆಡಿರೋನು 18 ವರ್ಷ. ಶ್ರೀಧರ್ ನನ್ನ ಜೊತೆಲಿ ಆಡಿರ್ತಕ್ಕಂಥ ವ್ಯಕ್ತಿ ಏನು ಅಷ್ಟಿಂದ ಬೆಳೆಸಿರ್ತಕ್ಕಂಥ ವ್ಯಕ್ತಿ ನಾನು. ಅವ್ರಿಗೆ ಅಂತ 106 ಯುವಕರನ್ನು ಬೆಳೆಸಿ ಒಳ್ಳೊಳ್ಳೆ ಟೀಮ್ಗಳನ್ನು ಮಾಡಿ ಇಡೀ ಬೆಂಗಳೂರು ರಾಜ್ಯದಂತ ಹೆಸರು ಮಾಡ್ತಕ್ಕಂಥ ಚಾಂಪಿಯನ್ಸ್ ಟೀಮ್ ಅಂದ್ರೆ ಒಂದು ಹೆಸರಿದೆ. ಇವತ್ತು ತುಂಬಾ ಖುಷಿ ಆಗ್ತಾ ಇದೆ. ನನಗೂ ಹೇಳಿದ್ರೆ ನನ್ನ ಕೈಲಾದ ಸೇವೆ ನಾನು ಮಾಡ್ತಾ ಇದ್ದೆ, ಶ್ರೀಧರ್ ಹೇಳಿರ್ಲಿಲ್ಲ ನನಗೆ. ಆದ್ರೂ ಕೂಡ ನಮ್ಮ ಸ್ನೇಹಿತರಾದಂತ ಸಮಾಜ ಸೇವಕರಾದಂತ ವೇಣುಗೋಪಾಲ್ ಅವರಾಗಿರ್ಬೋದು, ನಮ್ಮ ಉಮಾಶಂಕರ್ ಆಗಿರ್ಬೋದು, ಚಲಪತಿ ಆಗಿರ್ಬೋದು, ನಾಗೇಶ್ ಗೌಡ ಆಗಿರ್ಬೋದು, ನಮ್ಮ ಹರೀಶ್ ಅವರಾಗಿರ್ಬೋದು, ನಮ್ಮ ಮಾಸ್ಟರ್ ಆಗಿರ್ಬೋದು, ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಮೋಹನ್ ಆಗಿರ್ಬೋದು, ಪ್ರಕಾಶ್ ಆಗಿರ್ಬೋದು, ಶಂಕರ್ ಅವರಾಗಿರ್ಬೋದು, ಬಹಳಷ್ಟು ಜನ ಇದ್ದಾರೆ. ಇವರೆಲ್ಲ ಪೂರ್ತಿ ಸಹಕಾರ ಕೂಡ ಪ್ರತಿ ವರ್ಷ ಕೂಡ ಇಲ್ಲಿ ಆಟ ಒಂದು ಕಬಡ್ಡಿ ಆಗ್ಬೋದು, ವಾಲಿಬಾಲ್ ಆಗ್ಬೋದು, ಕ್ರಿಕೆಟ್ ಆಗ್ಬೋದು, ಯಾವುದೇ ಒಂದು ಕ್ರೀಡಾ ವ್ಯವಸ್ಥೆ ಮಾಡ್ಲೇಬೇಕು ನೀವು. ಯಾಕಂದ್ರೆ ನಿಮ್ಮನ್ನ ನೋಡಿ ಎಲ್ಲರೂ ಕಲಿಬೇಕು. ಈಗ ಮಾಷ್ ಹೇಳ್ತಾ ಇದ್ರು ಯಾವುದೇ ಒಂದು ತಂತೆ ತಕರಾದ 3 ದಿವಸ ಬಹಳ ಉತ್ತಮವಾಗಿ ನಡ್ಸ್ಕೊಂಡ್ ಬಂದಿದ್ದೀರಾ. ಇದೇ ರೀತಿ ನೀವು ಆಡ್ಕೊಂಡು ಇಡೀ ತಾಲೂಕಿನಾದ್ಯಂತ ಇರ್ತಕ್ಕಂಥ ಎಲ್ಲ ಯುವಕರು ಕೂಡ ನೀವು ಸ್ಫೂರ್ತಿ ಆಗ್ಬೇಕು. ನೀವು ನೋಡ್ತಾ ಇದ್ದೀರಲ್ಲ, ಬಹಳಷ್ಟು ಗಣ್ಯ ವ್ಯಕ್ತಿಗಳು ಕ್ರಿಕೆಟ್ ಅಲ್ಲಿ ಇರ್ತಕ್ಕಂಥವ್ರು, ಘಟಾನುಘಟಿಗಳು. ಯಾವುದೋ ಒಂದು ಪಿಳ್ಳೆ ನೆನ್ನೆಲ್ಲ ಮೊನ್ನೆ ಬಂತು, ವೈಭವ್ ಸೂರ್ಯವಂಶಿ ಅಂತ. ಇವತ್ತ ಕ್ರಿಕೆಟ್ ಅಂದ್ರೇನೆ ವೈಭವ್ ಸೂರ್ಯವಂಶಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಬೆಳೆದೋಟ ಹುಡುಗ. ಆ ರೀತಿ ನಿಮ್ಮಲ್ಲಿ ಯಾರೋ ಒಂದು ಬೆಳ್ಕೊಂಡು ಹೋಗ್ಬೇಕು ಮುಂದಕ್ಕೆ. ಇಂಥ ನಾಯಕರ ಸಹಕಾರ ಯಾವತ್ತೂ ಇರುತ್ತೆ ನಿಮ್ಗೆ. ಅದೇ ರೀತಿಯಾಗಿ ನೀವು ಕೇಳಿದ ತಕ್ಷಣನೇ ನಮ್ಮ ಮಡಿಕಲ್ ಮಂಜುತ್ ಅವರು ಇಲ್ಲಿ ಬಂದು ನಿಮ್ಗೆಲ್ಲ ಸಹಕಾರ ಕೊಟ್ಟು, ಜೊತೆಗೆ ಶ್ರೀಧರ್ ಅವರು ನಮ್ಮ ಪ್ರಥಮ ಬಹುಮಾನ ನಿಮ್ಮ ನೆಚ್ಚಿನ ಸಮಾಜ ಸೇವಕರು, ನಮ್ಮೆಲ್ಲ ಅಚ್ಚುಮೆಚ್ಚಿನ ಸೋದರರಾಗಿದ್ದ ವೇಣುಗೋಪಾಲ್ ಅವರೇ, ನಿಮ್ಮ ಒಂದು ಈ ಸಹಕಾರ ಹಂತ ಹಂತವಾಗಿ ಈ ತಾಲೂಕಿನಾದ್ಯಂತ ಎಲ್ರಿಗೂ ಕೂಡ ಇಂಥ ಸ್ಫೂರ್ತಿಯನ್ನು ಕೊಡುತ್ತಾ ಈ ತರಹದ ಒಂದು ಪಂದ್ಯಾವಳಿಗಳಿಗೆ ಪ್ರತಿ ಪಂಚಾಯತಿಲೂ ಕೂಡ ನೀವು ಸಹಕಾರ ಮಾಡ್ಬೇಕಂತ ತಮ್ಮೆಲ್ಲರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೆ. ಇದೇ ಅಲ್ಲ, ಬೇರೆ ತರಹದ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಬಡವರಿಗೆ, ದೀನ ದಲಿತರಿಗೆ, ರೈತರಿಗೆ ತಮ್ಮಲ್ಲಿ ಆಗುವಂತ ಸೇವೆನಲ್ಲಿ ಕೊಡಬೇಕಂತೇಳಿ ಇವತ್ತು ತಮ್ಮ ಮೂಲಕ ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ 23 ಅಭ್ಯರ್ಥಿ ಆದಿನಾರಾಯಣ ಅವ್ರು ಬರಬೇಕಾಗಿತ್ತು, ಕಾಲಾಂತರದಿಂದ ಬಂದಿರಲ್ಲ. ಅವರು ನನ್ನ ಮಧ್ಯಾಹ್ನ ಎಬ್ಣಿಯಲ್ಲಿ ಹೇಳ್ತಾ ಇದ್ರು ಬರ್ತೀನಿ ಅಂತೇಳಿ. ಸಮಯ ಅವ್ರಿಗೆ ಬಹಳಷ್ಟು ಅಭಾವ ಇರೋದ್ರಿಂದ ಅವ್ರು ನಮ್ಮನ್ನ ಕಳಿಸಿ ಕಡೆ ಹೋಗಿದ್ದಾರೆ. ಇದೇ ರೀತಿ ನೀವು ಮುಂದುವರಿಸಿ. ಇನ್ನು ನಮ್ಮ ನಾಯಕರು ಮಾತಾಡಿದ್ದಾರೆ, ಅವರ ಒಂದು ಸ್ಫೂರ್ತಿ ಕೂಡ ನಿಮ್ಗೆ ಇರಬೇಕು. ಇಂಥ ಒಂದು ಟೂರ್ನಮೆಂಟ್ ನಡಿಬೇಕಾದ್ರೆ ನಿಮ್ಮ ಊರಿನ ನೀವು ಒಂದು ಲಿಸ್ಟ್ ನೋಡಿದೆ ನಾನು. ಎಲ್ಲಾ ನಮ್ಮ ಹಿರಿಯ ನಾಯಕರು, ಟೀಚರ್ಸ್, ಅವರು ಈಗ ರಾಜಕೀಯದಲ್ಲಿ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೇಳ್ತಾ ಇದ್ದಾರೆ. ನಮ್ಮ ಅನ್ನದಾನ, ನಮ್ಮ ಚಂದ್ರಶೇಖರ್ ಅವರು, ಜೊತೆಗೆ ಇನ್ನೊಬ್ಬ ಹೆಡ್ ಮಾಸ್ಟರ್ ಟೀಚರ್ ಸೀನಾಣಪ್ಪಳು, ಅವರು ಕೂಡ ನಿಮಗೆ ಪೆಂಡಾಲು, ನಮ್ಮ ಶ್ರೀಧರ್ ಅವರು ಯುವ ನಾಯಕರಾಗಿ ನಮ್ಮ ಕೆಲವು ಮೆಟೀರಿಯಲ್ಸ್ ಏನು ನಮ್ಮ ಕ್ರಿಕೆಟ್ ಆಡೋದಕ್ಕೆ ಅದಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಪ್ರತಿ ವರ್ಷ ಕೂಡ ಇದೇ ನಡೀಲಿ ಅಂತೇಳಿ ನಿಮ್ಮ ಕದಂಬಾಜ ಒಂದು ಟೀಮು ಇವತ್ತು ಏನ್ ಜಯಗಳಿಸ್ತಿದೆ, ಇಂಥ ಜಯಗಳನ್ನ ಪ್ರತಿ ವರ್ಷ ಕೂಡ ಎಲ್ಲಾ ಕಡೆ ನೀವು ವಿಜೃಂಭಿಸಿ ಒಳ್ಳೆ ಒಂದು ಪಟುಗಳಾಗಿ, ಕ್ರೀಡಾಪಟುಗಳಾಗಿ ಮುಂದುವರಿಬೇಕಂತ ಹೇಳಿ ಈ ಎಡಮಾತನಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆ ತಿಳಿಸ. ಜೈ ಭೀಮ್, ಜೈ ಕರ್ನಾಟಕ.